ಓಕೆ, ಸೊ ಈ ಕ್ವಶನಲ್ಲಿ ನಮಗೆ 3 ಇಂಡಕ್ಟರ್ಸ್ ಕೊಟ್ಟಿದ್ದಾರೆ ಆ್ಯಂಡ್ 3 ಇಂಡಕ್ಟರ್ಸ್ ಕೂಡ ಐಡೆಂಟಿಕಲ್ ಇಂಡಕ್ಟರ್ಸ್. ಅಂದರೆ ಮೂರದು ಇಂಡಕ್ಟೆನ್ಸ್ನ ವ್ಯಾಲ್ಯೂ ಸೇಮ್ ಇರುತ್ತೆ ಆ್ಯಂಡ್ ಆಲ್ಸೋ ಇರೋದು ರೆಸಿಸ್ಟೆನ್ಸ್ ಕೂಡ ಸೇಮ್ ಇರುತ್ತೆ. ಸೊ ಕರೆಂಟ್ ಐ ಇಲ್ಲಿ ಫ್ಲೋ ಆಗ್ತಿದೆ. ಸೊ ರೆಸಿಸ್ಟೆನ್ಸ್ ಸೇಮ್ ಇರೋದ್ರಿಂದ ಆ್ಯಂಡ್ ಸಿನ್ಸ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಇಲ್ಲಿ I/2 ಕರೆಂಟ್ ಹೋಗುತ್ತೆ ಆ್ಯಂಡ್ ಇದರಲ್ಲೂ I/2 ಕರೆಂಟ್ ಹೋಗುತ್ತೆ ಆ್ಯಂಡ್ I/2 ಕರೆಂಟ್ ಟೋಟಲ್ ಹೊರಗಡೆ ಸೇರಿ ಮತ್ತು ಐ ಅನ್ನೋಷ್ಟು ಕರೆಂಟ್ ಆಚೆ ಕಡೆ ಹೋಗುತ್ತೆ. ಈಗ ಅವ್ರು ಕೇಳ್ತಿರೋದು ನಮಗೆ ಇಂಡಕ್ಟರಲ್ಲಿ ಎನರ್ಜಿ ಸ್ಟೋರ್ ಆಗೋದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, ಆ್ಯಂಡ್ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ಫಾರ್ಮುಲಾ ಬಂದು ನಮಗೆ ½LI². ಸೊ ಕ್ವಶನಲ್ಲಿ ಏನು ಕೇಳ್ತಿದ್ದಾನೆ ಅಂತಂದರೆ ವಾಟ್ ಈಸ್ ದ ಟೋಟಲ್ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್, ಮತ್ತು ಅದನ್ನು ರೇಷಿಯೋ ಓನ್ಲಿ ಎನರ್ಜಿ ಸ್ಟೋರ್ಡ್ ಇನ್ L2, ಇದರಲ್ಲಿ ಎನರ್ಜಿ ಸ್ಟೋರ್ಡ್ ಎಷ್ಟು, ಎರಡದು ರೇಷಿಯೋ ಕೇಳ್ತಿದ್ದಾರೆ ನಮಗೆ. ಸೊ ಇಲ್ಲಿ ಎನರ್ಜಿ ಸ್ಟೋರ್ಡ್, ಇಲ್ಲಿ ಎನರ್ಜಿ ಸ್ಟೋರ್ಡ್, ಇಲ್ಲಿ ಎನರ್ಜಿ ಸ್ಟೋರ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಟೋಟಲ್, ವಿಚ್ ಇಸ್ ಇದರಲ್ಲಿ ಟೋಟಲ್ ಇದರಲ್ಲಿ ಎನರ್ಜಿ ಸ್ಟೋರ್ಡ್ ಬಂದು L1 ಜಾಗದಲ್ಲೇ ನಾವೆಲ್ಲನೂ ಒಟ್ಟಿಗೆ ಬರೋಣ, ಎಲ್ ಅಂತಲೇ ಬರೋಣ, ಯಾಕಂದರೆ ಐಡೆಂಟಿಕಲ್ ಹೇಳಿರೋದ್ರಿಂದ L1 ಈಸ್ ಈಕ್ವಲ್ಸ್ ಟು L2 ಈಸ್ ಈಕ್ವಲ್ಸ್ ಟು L3 ಈಸ್ ಈಕ್ವಲ್ಸ್ ಟು L ಅಂತ ಬರ್ಕೋಣ. ಸೊ ½ L, ಇದರಲ್ಲಿ ಕರೆಂಟ್ ಐ ಇದೆ, ಇದರಲ್ಲಿ ಪ್ಲಸ್ ½ L I/2 ಹೋಲ್ ಸ್ಕ್ವೇರ್ ಅಂದರೆ I²/4 ಪ್ಲಸ್ ಇದರಲ್ಲೂ ಕೂಡ ಎನರ್ಜಿ ½ L I²/4. ಸೊ ಟೋಟಲ್ ಕರೆಂಟ್ ಎಷ್ಟಾಗುತ್ತೆ? ಸೊ ½ LI², ಇದು ಇವೆರಡು ಒಟ್ಟಿಗೆ ಆ್ಯಡ್ ಮಾಡಿದ್ರೆ ಟ್ವೈಸ್ ಆಗುತ್ತೆ. ಸೊ ದಟ್ ಮೀನ್ಸ್ ಇಟ್ ಈಸ್ LI²/4. LI²/4 ಪ್ಲಸ್ ½ LI²/4 ಅಂತಂದರೆ 3/4 LI². ಹಾಫ್ ಸೇರಿ 1 ಆಗುತ್ತೆ. ಸೊ ದಟ್ ಮೀನ್ಸ್ ಇಲ್ಲಿ ಹಾಫ್ ಹೋಗಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ದಟ್ ಈಸ್ LI²/4 ಮಾತ್ರ ಬರುತ್ತೆ. ಸೊ LI²/2 ಪ್ಲಸ್ LI²/4 ಇಸ್ 3/4 LI². ಸೊ ಈಗ ಬರೀ ಇದರಲ್ಲೇ ಎನರ್ಜಿ ನಮಗೆ ಗೊತ್ತು ಎಷ್ಟು ಅಂತ, ½ L, ಇದು ಟೋಟಲ್ ಎನರ್ಜಿ, ಇದು ಎನರ್ಜಿ ಸ್ಟೋರ್ಡ್ ಇನ್ L2. ಸೊ ಹಾಫ್, ಇದರಲ್ಲಿ ಕರೆಂಟ್ I/2 ಇದೆ ವಿಚ್ ಇಸ್ I²/4. ಸೊ ನಮಗೆ ಈ ಕ್ವಶನಲ್ಲಿ ರೇಷಿಯೋ ಕೇಳಿರೋದು ರೇಷಿಯೋ ಆಫ್ ಟೋಟಲ್ ಎನರ್ಜಿ ಟು ರೇಷಿಯೋ ಆಫ್ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ 2 ವಿಚ್ ಇಸ್ ಈಕ್ವಲ್ಸ್ ಟು 3/4 LI² ಅಪಾನ್ 1/2 LI²/4. LI² ಕ್ಯಾನ್ಸಲ್ ಆಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ, 2 ಮೇಲ್ಗಡೆ ಹೋಗುತ್ತೆ. ಸೊ ದಿಸ್ ವಿಲ್ ಬಿ 6:1. ಸೊ ದ ಕರೆಕ್ಟ್ ಆನ್ಸರ್ ಇಸ್ 6:1. ಸೊ ಟೋಟಲ್ ಎನರ್ಜಿ ಅಪಾನ್ ಎನರ್ಜಿ ಸ್ಟೋರ್ಡ್ ಇನ್ L2.